कर्मणो ह्यपि बोद्धव्यं बोद्धव्यं च विकर्मणः अकर्मणश्च बोद्धव्यं गहना कर्मणो गतिः कर्मणो ह्यपि अर्ಧ ಮತ್ತೆ ಪೂರ್ತಿ ಯ ಸೇರಿ ಸಂಯುಕ್ತಾಕ್ಷರ ಆಗಿದೆ. कर्मणो ह्यपि बोद्धव्यं 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 च ಅನುಸ್ವಾರದ ಉಚ್ಚಾರಣೆ ಇಲ್ಲಿ ಚ ವರ್ಗದ ಅನುನಾಸಿಕದ ರೀತಿ. बोद्धव्यं च विकर्मणः ಅಕರ್ಮಣಶ್ಚ ಣ ಮೇಲೆ ಆಘಾತ ಗಮನಿಸಿ. ಅಕರ್ಮಣಶ್ಚ ಬೋದ್ಧವ್ಯಂ ಅನುಸ್ವಾರದ ಉಚ್ಚಾರಣೆ ಇಲ್ಲಿ ಕ ವರ್ಗದ ಅನುನಾಸಿಕ ಗ ರೀತಿ, ಯಾಕಂದ್ರೆ ಮುಂದಿನ ಶಬ್ದ ಗಹನ ಅಂತ ಬಂದಿದೆ, ಗದಿಂದ ಪ್ರಾರಂಭ ಆಗ್ತಾ ಇದೆ. ಕ ಖ ಗ ಘ ಈ ವರ್ಗದ ಅನುನಾಸಿಕ ಗ ಆದ ಕಾರಣ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕೊನೆಯ ಚರಣದಲ್ಲಿ ಎಲ್ಲಿಯೂ ಆಘಾತ ಬರುವುದಿಲ್ಲ, ಅದಕ್ಕಾಗಿ ಅಲ್ಲಿ ರಸ್ವ ದೀರ್ಘಗಳ ಮೇಲೆ ಜಾಸ್ತಿ ಗಮನ ಕೊಡಬೇಕು. ಗಹನಾ ಕರ್ಮಣೋ ಗತಿ ವಿಸರ್ಗದ ಉಚ್ಚಾರಣೆ ರಸ್ವ ಹಿ ರೀತಿ ಬರಬೇಕು. ಗತಿ ಪೂರ್ತಿ ಶ್ಲೋಕ. कर्मणो ह्यपि बोद्धव्यं बोद्धव्यं च विकर्मणः अकर्मणश्च बोद्धव्यं गहना कर्मणो गतिः. र